ತುಂಬ ಕಡೆ ಸಣ್ಣ ವ್ಯಾಪಾರಸ್ಥರು ಭಯಗೊಂಡು ನೋ UPA ಓನ್ಲಿ ಕ್ಯಾಶ್ ಎಂಬ ಬೋರ್ಡನ್ನು KR ಮಾರ್ಕೆಟ್ನಲ್ಲಿ, ಶಿವಾಜಿನಗರದಲ್ಲಿ ಮುಂತಾದ ಕಡೆಗಳಲ್ಲಿ ಹಾಕಿರೋದು ಕಂಡುಬರುತ್ತೆ. ಒಂದು ರೀತಿಯಲ್ಲಿ ಸಣ್ಣ ವ್ಯಾಪಾರಸ್ಥರು ನಿಮ್ಮ ನೋಟಿಸ್ನಿಂದ ಭೀತಿಗೊಳಗಾಗಿದ್ದಾರೆ. ಅದರ ಲಾಭವನ್ನು ಮಧ್ಯವರ್ತಿಗಳು ಮಾಡ್ಕೊಳ್ತಾ ಇದ್ದಾರೆ. ಭೀತಿಗೊಳಪಟ್ಟಂಥ ವ್ಯಾಪಾರಸ್ಥರನ್ನು ನಾವು ಸೆಟ್ಲ್ ಮಾಡಿಸ್ತೀವಿ ಅಂತ ಸೆಟ್ಲ್ಮೆಂಟ್ ಗಿರಾಕಿಗಳು ಮಧ್ಯದಲ್ಲಿ ಹುಟ್ಕೊಂಡಿದ್ದಾರೆ. ಕೆಲವು ಅಧಿಕಾರಿಗಳು ಈ ನೆಪದಲ್ಲಿ ಲಂಚವನ್ನು ಫಿಕ್ಸ್ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಅಂತಕ್ಕಂಥ ದೂರು ಕೂಡ ಬಂದಿದೆ. ಹಾಗಾಗಿ ಇದಕ್ಕಿರುವಂಥ ಏಕೈಕ ಪರಿಹಾರ ಏನು ಅಂದರೆ, ಸರ್ಕಾರ ತಾನು ಕೊಟ್ಟಿರುವಂಥ ನೋಟಿಸನ್ನ ವಿಡ್ರಾ ಮಾಡಿಕೊಂಡು ಅವರನ್ನ ಈ ಪ್ಯಾನಿಕ್ನಿಂದ, ಭೀತಿಯಿಂದ ಪಾರು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅದು ಬಿಟ್ಟು ನೀವು ಮತ್ತೇನೋ ಮಾಡಿ ಅವರನ್ನ ಭೀತಿಗೊಳಪಡಿಸುವ ಕೆಲಸವನ್ನು ಮಾಡಬಾರದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡೋರಿಗೆ, ಡಿಜಿಟಲ್ ಪಾವತಿಯನ್ನು ಪ್ರೋತ್ಸಾಹಿಸೋರಿಗೆ ಶಿಕ್ಷೆ ಆಗುವಂಥ ಆಗಬಾರ್ದು. ಇದು ತೆರಿಗೆ ಭೀತಿಯನ್ನು ಹುಟ್ಟಾಕಿ ಆ ಭೀತಿಯಲ್ಲಿ ಸಣ್ಣ ವ್ಯಾಪಾರಸ್ಥರು ನರಳುವಂತೆ ಮಾಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ನಿಮ್ಮ ಖಜಾನೆ ಖಾಲಿಯಾಗಿದ್ರೆ ಖಜಾನೆ ಖಾಲಿಯಾಗಿದೆ ಅಂತ ಒಪ್ಕೊಳ್ಳಿ. ಖಜಾನೆ ತುಂಬಿಸ್ಕೊಳ್ಳೋಕ್ಕೆ ಪ್ರಾಮಾಣಿಕ ಮಾರ್ಗಗಳಿದ್ದಾವೆ, ರಾಜಮಾರ್ಗಗಳಿದ್ದಾವೆ. ಅದು ಬಿಟ್ಟು ಸಣ್ಣ ವ್ಯಾಪಾರಸ್ಥರಿಗೆ ಬರೆ ಹಾಕುವ ಕೆಲಸವನ್ನು ಮಾಡಬೇಡಿ. ಸಣ್ಣ ವ್ಯಾಪಾರಸ್ಥರಿಗೆ ಯಾಕೆ ಬರೆ ಹಾಕ್ತೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಕ್ಯಾಶ್ನಲ್ಲಿ ಪ್ರೋತ್ಸಾಹ ಅಂತ ಹೇಳಿದ್ರೆ ಅಕೌಂಟಬಿಲಿಟಿಯೇ ಇಲ್ದಂಗೆ ಆಗುವಂಥದ್ದು ಆಗಿಬಿಡುತ್ತೆ. ಈ ಕ್ಯಾಶ್ನಲ್ಲಿ ವಹಿವಾಟು ನಡೆಸೋದಕ್ಕೆ ಪ್ರೋತ್ಸಾಹ ಕೊಡೋದು ಅಂದರೆ ಅದೊಂದು ರೀತಿ ಭ್ರಷ್ಟಾಚಾರವನ್ನು ಉಳಿಸ್ಕೊಳ್ಳುವಂಥ ಒಂದು ಕೆಲಸ ಆಗುತ್ತೆ. ಹಾಗಾಗಿ ಭಯ ಹುಟ್ಟಿಸುವಂಥ ಕೆಲಸವನ್ನು ತಕ್ಷಣ ನಿಲ್ಲಿಸಿ ಅಂತ ನಾನು ಆಗ್ರಹಿಸ್ತೇನೆ. ಇದು ಫೋನ್ಪೇ ಮೂಲಕ 300 ರೂಪಾಯಿ ಸ್ವೀಕಾರ ಮಾಡಿದವನು ಅವನಿಗೂ ನೋಟಿಸ್ ಬರುತ್ತೆ ಅನ್ನೋದಾದರೆ ಆಮೇಲೆ ಫೋನ್ಪೇ ಬಳಸೋದೇ ಅಪರಾಧ ಅಂತ ಭಾವಿಸಿಬಿಡಬಾರ್ದು. ಹಾಗಾಗಿ ಸರ್ಕಾರ ಮತ್ತೆ ಈ ಹಿನ್ನೆಲೆಯಲ್ಲಿ ತನ್ನ ನಿರ್ಧಾರವನ್ನು ಮರುಪರಿಶೀಲಿಸಬೇಕು ಅಂಥೇಳಿ ನಾನು ಒತ್ತಾಯಿಸ್ತೇನೆ. ಆಮೇಲೆ ಡಿಜಿಟಲ್ ಇಂಡಿಯಾ ಹಿಮ್ಮೆಟ್ಟಿಸೋದಕ್ಕೆ ಏನಾದ್ರು ಷಡ್ಯಂತ್ರ ಮಾಡಿದೆಯಾ ಅನ್ನೋಂಥ ಅನುಮಾನವೂ ಕೂಡ ಹುಟ್ಕೊಳ್ಳುತ್ತೆ. ಹಾಗಾಗಿ ಡಿಜಿಟಲ್ ಇಂಡಿಯಾಕ್ಕೆ ವಿರೋಧ ಈ ಕಾಂಗ್ರೆಸ್ ಇದೆ ಅನ್ನುವಂಥ ತಪ್ಪಾವನೆಯೂ ಬರಬಾರ್ದು. ಬೆಂಗಳೂರು ಅಂದರೆ ಅದೊಂದು IT ಕ್ಯಾಪಿಟಲ್ಲು. ಆ IT ಕ್ಯಾಪಿಟಲ್ಗೆ ಅಲ್ಲಿ ಡಿಜಿಟಲ್ ಪಾವತಿನಲ್ಲಿ ನಾವು ಮಾದರಿಯಾಗಿದ್ವಿ. ತರಕಾರಿ ವ್ಯಾಪಾರ ಮಾಡೋರು ಅವರು ಡಿಜಿಟಲ್ ಮೂಲಕ ಪಾವತಿ ಮಾಡಿಸ್ಕೊಳ್ತಾರೆ ಅನ್ನೋದು ಅಂತಾರಾಷ್ಟ್ರೀಯ ಸುದ್ದಿಯಾಗಿತ್ತು. ಅದಕ್ಕೆ ವ್ಯತಿರಿಕ್ತವಾಗಿ ನೀವು ಭೀತಿಗೊಳಪಡಿಸುವಂಥ ನಿರ್ಧಾರದಿಂದ ವಾಪಸ್ ಸರಿಬೇಕು ಅಂತ ನಾನು ಆಗ್ರಹಿಸುವಂಥ ಕೆಲಸವನ್ನು ಮಾಡ್ತೇನೆ.